ನೀನು ಬೆಳಗ್ಗಿಂದ ಸಂಜೆವರೆಗೂ ಯಾರ್ಯಾರನ್ನ ಮೀಟ್ ಮಾಡ್ತೀಯಾ, ಯಾರ್ಯಾರು ನೀನು ಎದುರಿಗೆ ಬಂದಿದ್ದಾರೆ, ಯಾರ್ಯಾರ ಜೊತೆಗೆ ನೀನು ಇಂಟ್ರ್ಯಾಕ್ಷನ್ಸ್ ಆಗ್ತಾಯಿದೆ, ಜೊತೆಗೆ ನಿನ್ನ ಮನಸ್ಸಿಗೆ ಯಾರ್ಯಾರು ಬಂದು ಹೋಗ್ತಾರೆ, ನೀನು ಯಾರ್ಯಾರನ್ನ ನೆನಪಿಸ್ಕೊಳ್ತೀಯ, ಎಲ್ಲರಲ್ಲೂ ಆ ದೇವರ ಅಂಶ ಇದ್ದೇ ಇದೆ. ಎಲ್ಲರಲ್ಲೂ ದೇವರ ಅಂಶ ಇದೆ ಅಂತ ನೀನು ಗುರುತಿಸ್ಬೇಕಾದ್ರೆ ನಿನ್ನೊಳಗೆ ಆ ದೇವರ ಅಂಶವನ್ನು ಗುರುತಿಸ್ಕೋ. ಯಾವಾಗ ನಮ್ಮಲ್ಲಿ ಆ ದೈವತ್ವ ಗೊತ್ತಾದ ತಕ್ಷಣ ಆ ದೈವತ್ವ ಪ್ರತಿಯೊಂದು ನೋಡೋದ್ರಲ್ಲಿ, ಕೇಳೋದ್ರಲ್ಲಿ, ನೀವು ಮಾತಾಡೋದ್ರಲ್ಲಿ ಅದು ಹೊರಗೆ ಬರುತ್ತೆ. ನಿನ್ನಲ್ಲಿ ಕಂಡುಕೊಂಡಾಗ ಎಲ್ಲರಲ್ಲೂ ಆ ದೈವಾಂಶ ಕಾಣುತ್ತೆ. ಆಗ ಬೇರೆ ಪೂಜೆ ಯಾಕೆ, ಬೇರೆ ಧ್ಯಾನ ಯಾಕೆ? ಜ್ಞಾಪಿಸ್ಕೊಂಡ ತಕ್ಷಣ ಅವರಲ್ಲಿ ದೈವಾಂಶ ಇದೆ ಅನ್ನೋದು ನಮಗೆ ಗೊತ್ತಿದ್ದರೆ ದೇವ್ರನ್ನ ಜ್ಞಾಪಿಸ್ಕೊಂಡಂಗೆ. ಸ್ಮರಣೆ ಅದು ಬರೀ ನೆನಪಲ್ಲ, ಎಲ್ಲರನ್ನೂ ಜ್ಞಾಪಿಸ್ಕೊಳ್ಳೋವಾಗ ಕನೆಕ್ಟ್ ಆಗುತ್ತೆ. ಅದು ಎನರ್ಜಿ, ಅದು ಬರೀ ನೆನಪಲ್ಲ. ಯು ಆರ್ ಕನೆಕ್ಟಿಂಗ್ ದಿ ಯೂನಿವರ್ಸಲ್ ಡಿಜಿಟ್. ಒಂದು ಡಿಜಿಟ್, ಇಲ್ಲೊಂದು ಡಿಜಿಟ್, ಅಲ್ಲೊಂದು ಡಿಜಿಟ್. ನಿಮ್ಮ ಬುದ್ಧಿಗೆ ಬರೋರೆಲ್ಲರೂ ದೇವರ ಅಂಶಗಳೇ, ಮನಸ್ಸಿಗೆ ಭಾವನೆಗೆ ಬರೋರೆಲ್ಲ ದೇವರ ಅಂಶ. ಎಲ್ಲ ಕಡೆ ದೇವರಿದ್ದಾನೆ ಅಂದಾಗ ನೀನು ಕನೆಕ್ಟ್ ಮಾಡ್ತಾ ಇರೋದು ಎನರ್ಜಿನ. ಆಗ ನೀವು ನೋಡ್ತಾ ಇರೋದೇ ಬೇರೆ ಬೇರೆ ಪ್ರಪಂಚ, ಬೇರೆ ಒಂದು ಅದ್ಭುತವಾದದ್ದು ನಿನ್ನಿಂದ ಪ್ರಪಂಚಕ್ಕೆ ಹೊರಗೆ ಬರುತ್ತೆ.